ನಮ್ದು ಹಾವೇರಿ ಜಿಲ್ಲಾ ಗುರುಜಿ. ಹಾವೇರಿ ಜಿಲ್ಲೆ. ಏನ್ ಮಾಡ್ಕೊಂಡಿರೋದು ಗುರುಜಿ? ನಾವು ಹಾಲಿನ ಡೈರಿ ಮಾಡ್ತಾವ ಗುರುಜಿ. ಬಹಳ ಕಷ್ಟದಿಂದ ಬಂದಿದ್ವಿ, ನಿಮ್ಮ ಎಲ್ಲವೂ ಕೇಳಿದ್ವಿ ನಾವು. ಬಹಳ ತುಂಬಾ ಕಾರ್ಯಕ್ರಮ ನಡೆಸ್ತೀರಿ ಗುರುಜಿ. ನಮಗ್ ಬಹಳ ಜೀವನದಾಗ ಭಾರಿ ತಿಳ್ಕೊಂಡ್ಬಿಟ್ಟಂಗ ಗುರುಜಿ. ನಾನ್ ಒಂದ್ ವರ್ಷದಿಂದ ನೋಡ್ತೇನೆ ಗುರುಜಿ ನಿಮ್ದ. ಎಲ್ಲವೂ ನೋಡ್ಯಾವ, ಎಲ್ಲ ಎಪಿಸೋಡ್ ನೋಡ್ಯಾವ ಗುರುಜಿ. ಏನೋ ಸ್ವಲ್ಪ ತಿಳ್ಕೊಂಡಿದ್ದೆ ಅಂತ ಅನ್ಸ್ತಿದ್ಯಾ? ತಿಳ್ಕೊಂಡ ಗುರುಜಿ. ಬಹಳ ಒಳ್ಳೆ ಜೀವನ ನಡೆಸ್ಬೇಕು ಅನ್ನೋದು ಬಹಳ ನಿಮ್ಮಿಂದ ಕಲಿಬೇಕು ಗುರುಜಿ ನಾವು. ಅಯ್ಯೋ, ದೊಡ್ಡ ಮಾತು ನೋಡಿ. ನಿಮ್ಮ ಅನುಭವ ದೊಡ್ಡದು ನಮ್ಮ ಜ್ಞಾನಕ್ಕಿಂತ. ಗುರುಜಿ, ನಾವು ಒಂದ್ ಸ್ವಲ್ಪ ಮುಸಲ್ಮಾನರು ಕನ್ನಡ ಅರ್ಥ ಕ್ಲಿಯರ್ ಬರಲ್ಲ ಗುರುಜಿ ನಮಗೆ. ಏನ್ ತೊಂದ್ರೆ ಇಲ್ಲ. ಅಂದ್ರೆ ನೀವು ಮುಸಲ್ಮಾನರು ಅಂತಲ್ಲ? ಮುಸಲ್ಮಾನರು. ನಾನು ಬಹಳ ಆಧ್ಯಾತ್ಮಿಕ ಧರ್ಮದ ಬಗ್ಗೆ ನಿಮ್ ನೋಡಿ ಬಹಳ ಕಲ್ತ ಗುರುಜಿ ನಾನು. ಓಹೋ, ಅದ್ಭುತ. ನಮ್ಮ ತಂದೆ ತಾಯಿಯಿಂದ ಬಹಳ ಕಷ್ಟ ಜೀವನ ಮಾಡ್ಕೊಂತ ಬಂದು ಈಗ ನಾವು ಹಾಲಿನ ಡೈರಿ ಮಾಡ್ತಾವ ಸರ್ ಗುರುಜಿ. ಆಗ್ಲಿ. ಈಗ ನಿಮ್ಗೆ ಎಷ್ಟು ವರ್ಷ? ನನಗೀಗ 53 ವರ್ಷ ಗುರುಜಿ. 53 ವರ್ಷ. ಆಗ್ಲಿ, ಸಂತೋಷ. ನೋಡಿ, ನಂಗೆ ಬಹಳ ಸಂತೋಷ. ನಿಮಗೆ ಅಂದ್ರೆ ಒಳ್ಳೇದು ಎಲ್ಲಿಂದ ಬಂದರೂ ಕೂಡ ನಾನು ಸ್ವೀಕರಿಸ್ತೀನಿ. ಧರ್ಮ ಯಾವುದೇ ಇರಲಿ, ನಾನು ಅದನ್ನ ಬಹಳ ಯಾಕಂದ್ರೆ ನನ್ನ ಆತ್ಮದ ಉದ್ಧಾರವನ್ನ ನಾನು ಇಲ್ಲಿಂದ ಬಂದರೆ ಮಾತ್ರ ತಾಣ್ತೀನಿ, ಇಲ್ಲಿಂದ ಬಂದರೆ ತಗೊಳ್ಳಲ್ಲ ಅಂತ ನೀವು ಮೀನಾಮೇಷ ಎಣಿಸಿಲ್ಲ. ಒಳ್ಳೇದು ಚಿಕ್ಕ ಹುಡುಗನಿಂದ ಬಂದರೂ ತಗೊಳ್ತೀವಿ ಅನ್ನೋ ನಿಮ್ಮ ದೊಡ್ಡ ವಯಸ್ಸು ನೋಡಿ. ನಿಮ್ಮ ಅನುಭವ ಎಷ್ಟು? ಬಹಳ ಅನುಭವ ಆಗೈತೆ ಗುರುಜಿ ನಿಮ್ಮಿಂದ ನಮಗೆ. ಮುಂದ ಯಾವ ತರ ಜೀವನ ಮಾಡಕ್ಕಂತ ಎಲ್ಲ ಕಲ್ತ್ಬಿಟ್ಟ ಗುರುಜಿ ನಿಮ್ ಮಾತಿನಿಂದ. ದೊಡ್ಡ ಗುಣ ನಿಮ್ಮದು. ಹೇಳಿ ಏನಾದ್ರು ಹಂಚಿಕೊಳ್ಳೋದಿದ್ಯಾ? ಹಂಚ್ಕೊಳ್ಳೋದು ಇದೆ ಗುರುಜಿ. ಬಹಳ ಕಷ್ಟದಿಂದ ಜೀವನ ಮಾಡಿದ್ವಿ. ಈಗ ನಮಗೆ ಒಳ್ಳೆ ದೇವ್ರು ನಮಗೆ ಕಂಡ್ಬಿಟ್ಟಾರ. ನಾವು ಒಳ್ಳೆ ತಂದಾಗ ಅದವಿ. ಸೂಪರ್. ಒಳ್ಳೇದು. ನಮಗೆ 3 ಹೆಣ್ಣು ಮಕ್ಕಳು ಗುರುಜಿ. 3 ಮದುವೆ ಮಾಡ್ಯ ಗುರುಜಿ. ಚಿಕ್ಕ ಮಗಳು ಒಬ್ಬ ಪೊಲೀಸ್ ಐತ ಗುರುಜಿ. ಚಿಕ್ಕ ಮಗಳು ಪೊಲೀಸ್ ಇದ್ದಾರೆ. ಅವ್ರಿಗೆ ಪೊಲೀಸರನ್ನ ನೋಡಿ ಮದುವೆ ಮಾಡ್ಯ ಗುರುಜಿ. ಒಂದ ಮಗ ಇದಾನ. ಪೊಲೀಸ್ ಮಗಳಿಗೆ ಪೊಲೀಸ್ನೇ ಮದುವೆ ಮಾಡಿದ್ದೀರಾ? ಮಾಡಿದೇವೆ ಗುರುಜಿ. ಆಗ್ಲಿ. ಅಂದ್ರೆ ಒಟ್ಟು 3 ಜನ ಮಕ್ಕಳು. ಎಷ್ಟು ಜನ ಅಂದ್ರೆ ಹೆಣ್ಮಕ್ಳು ಎಷ್ಟು ಜನ? ಹೆಣ್ಣು ಮಕ್ಕಳು 3 ಜನ ಗುರುಜಿ. ಒಬ್ಬನ ಗಂಡು ಮಗ ಚಿಕ್ಕವನು. ಓಕೆ, ಮೊದಲ 2 ಹೆಣ್ಮಕ್ಳು, 3ನೇ ಹುಡುಗ, 3ನೇ ಮಗು. ಅಲ್ಲ ಗುರುಜಿ, 3 ಜನ ಹೆಣ್ಣು ಮಕ್ಕಳು ಮೊದಲನೇರು. ಓಕೆ, 4ನೇವನು ಮಗು, ಗಂಡು ಮಗು. ಮಗು ಅವನಿಂದ ಒಂದ್ ಸ್ವಲ್ಪ ನಮಗೆ ಕಷ್ಟ ಗುರುಜಿ. ನಾವು ಅವನಿಗೆ ನರ್ಸಿಂಗ್ ಕೋರ್ಸ್ ಹಚ್ಚಿದ್ವಿ, ವಿದ್ಯಾಭ್ಯಾಸ ಹತ್ಲಿಲ್ಲ ಅವನಿಗೆ. ಓಕೆ, ನಮ್ಮ ದುಡ್ಮಿನಾರ ಹಚ್ಚಾನ ಅಂತವ್ರಿ. ನಮ್ಮ ಮಾತು ಒಂದ್ ಸ್ವಲ್ಪ ಕೇಳ್ತಾ ಇಲ್ಲ ಅವನು. ಇದನ್ನೆಲ್ಲ ತಿಳಿಸಿ ಹೇಳೇನ್ ಗುರುಜಿ. ಇದನ್ನೆಲ್ಲ ಅವನಿಗೆ ವಾಟ್ಸಪ್ಗೆ ಹಾಕಿ ನೋಡಿ ತೋರ್ಸಿದೀನಿ. ಎಷ್ಟು ವರ್ಷ ಮಗನಿಗೆ? 26 ವರ್ಷ ಗುರುಜಿ. ಏನ್ ಮಾಡ್ತಾ ಇದ್ದಾರೆ ಈಗ ಅವರು? ನರ್ಸಿಂಗ್ ಕೋರ್ಸ್ ಮುಗಿಸ್ತಾನ ಗುರುಜಿ. ಹಾಲಿಂದು ಡೈರಿಗೆ ಹಾಲು ತಗೊಂಡ್ ಹೋಗಿ ಬರ್ತಾನ ಗುರುಜಿ. ಓಕೆ, ಆತನಿಂದ ನಿಮ್ಗೇನ್ ತೊಂದರೆ ಆಗಿದೆ ಈಗ? ತೊಂದ್ರೆ ಏನ್ ಗುರುಜಿ, ಅದ ಎಲ್ಲಿ ಒಂದು ನೋಡೋಣ ಅಂತ ಮಾಡಿ ಎಲ್ಲ ಮದುವೆ ಮಾಡಿ ಒಳ್ಳೆ ತಂದಾಗ ನಡ್ಸ್ಕೊಂಡ್ ಹೋಗೋಣ ಅಂತ ಗುರುಜಿ. ಅಲ್ಲ, ಈಗ ದುಡಿತಾ ಇದ್ದಾರ ಅಥವಾ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದಾರ? ಈಗ ಈ ಮನೆಯಾಗ ಕೆಲಸ ಮಾಡಕ್ ಹಚ್ಚಿದ ಗುರುಜಿ. ಆಗ್ಲಿ. ಬಟ್ ಈಗ ಮದುವೆ ಆಗು ಅಂದ್ರೆ ಆಗಲ್ಲ ಅಂತಾರ? ಏನೋ ಒಂದ್ ಪ್ರಾಬ್ಲಮ್ ಮಾಡಿದ್ದ ಗುರುಜಿ. ಅವನು ಏನ್ ಮಾಡಿದ್ರು? ಅವನು ಮಾಡಿದ ತಪ್ಪಿಗೆ ನಾವು ಒಂದು ಅಪರಾಧಿ ಸ್ಥಾನದಾಗ ಉಳ್ಕೊಂಡ್ಬಿಟ್ಟ ಗುರುಜಿ. ಮಗನ ತಪ್ಪು ನಿಮಗೊಂದು ಕಳಂಕವಾಗಿ ಮೆತ್ಕೊಂಡಿದೆ. ಗುರುಜಿ, ನಿದ್ದಿನ ಬರಲ್ಲ ಗುರುಜಿ ನಮಗೆ. ಏನ್ ಮಾಡಿದ್ರು ಮಗ? ನಮ್ಮ ಮನಿ ಎದುರಿಗೆ ಒಂದು ಮದುವಾದ ಹುಡುಗಿತ್ತು ಗುರುಜಿ. ಓಕೆ, ಆ ಹುಡುಗಿಗೆ ಮೆಸೇಜ್ ಮಾಡ್ತದಂತ ಗುರುಜಿ ಇವನು. ಓಕೆ, ಆ ಹೆಣ್ಮಗಳು ನನಗೆ ನೇರವಾಗಿ ಹೇಳ್ಬಿಟ್ಟು ಗುರುಜಿ. ಏನಂತ? ನಿಮ್ ಮಗ ಹಿಂಗ್ ಮಾಡ್ತಾನ, ನನಗೆ ಅವನು ತಮ್ಮ ಇದ್ದಂಗ, ಹೇಳ್ತಿಕಪ್ಪ ಅಂತ ಹೇಳ್ತು ಗುರುಜಿ. ಓಕೆ, ಅಂದ್ರೆ ಅವರು ಕೂಡ ಮುಸ್ಲಿಮ್ರೇನಾ? ಹ್ಞೂ ಗುರುಜಿ, ನಮ್ಮರ ಅವರು. ಓಕೆ, ಆ ಮದುವೆ ಆಗಿರೋ ಹುಡುಗಿಗೆ ನಿಮ್ ಮಗ ಮೆಸೇಜ್ ಮಾಡ್ತಿದ್ದ ಅಂದ್ರೆ ಈಗಲ ಅಥವಾ ಬಹಳ ಹಿಂದ? ಬಹಳ ಹಿಂದ ಗುರುಜಿ. ಒಂದು 17 ವರ್ಷದಾಗಿದ್ದಾಗ ಮೆಸೇಜ್ ಮಾಡ್ತಿದ್ದಂತ ಗುರುಜಿ ಅವನು. ಓ, ಆ ಹುಡುಗಿಗೆ ಅವಾಗ ಮದುವೆ ಆಗಿ ಒಂದ್ ಮಗು ಇತ್ತು ಗುರುಜಿ. ಏನ್ ಮೆಸೇಜ್ ಮಾಡ್ತೀನಂತೆ? ಅಂದ್ರೆ ಪ್ರೀತಿ ಮಾಡ್ತೀನಿ ಅಂತಲ್ಲ? ನಾನ್ ನಿನ್ಗೆ ಇಷ್ಟ ಆಗಿನಿ ಹಂಗ ಹಿಂಗಂತ ಮಾತಾಡ್ನಂತ ಗುರುಜಿ. ಅದನ್ನ ನೇರವಾಗಿ ನನಗೆ ಹೇಳ್ಬಿಡ್ತ ತಾಯಿ. ಓಕೆ, ನಾನು ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಬೇಡಮ್ಮ ಅವ್ನು ಏನಾರ ಮಾಡಿದ್ರೆ ನನಗೆ ಹೇಳು, ನಾನು ಸರಿ ಮಾಡ್ತೇನೆ ಅಂತ ಹೇಳ್ಕೊಂತ ಬಂದ್ ಗುರುಜಿ.
ಅಂದರೆ ಆ ಹೆಣ್ಮಗಳು ಬೇರೆ ಯಾರ ಹತ್ರನೂ ಹೇಳಿದೆ ನಿಮ್ಮ ಹತ್ರ ಹೇಳಿದ್ದಾರೆ? ಬೇರೆ ಎಲ್ಲಿ ಹೇಳಿಲ್ಲ ಗುರುಜಿ, ನನ್ನ ಹತ್ರನೇ ನೇರವಾಗಿ ಹೇಳಿದ್ದು. ಏನಂತ ಹೇಳಿದ್ರು ಅವರು? ಚಿಕ್ಕಪ್ಪ ಇವನು ತಮ್ಮ ಹಿಂಗ್ ಮಾಡ್ತಾನೆ, ಒಂದಿಟ್ಟು ಹೇಳು ಗುರುಜಿ ಅಂತ ಹೇಳಿದ್ರು ಗುರುಜಿ. ಬಟ್ ಆಕೆಯಲ್ಲಿ ಏನು ವಿಷ ಇರಲಿಲ್ಲ ನಿಮಗೆ ಗೊತ್ತಿರೋ ಥರ? ಇಲ್ಲ ಗುರುಜಿ, ಆ ತರ ಏನಿಲ್ಲ, ಇವತ್ತು ಹಂಗೇನಿಲ್ಲ ಗುರುಜಿ. ಓಕೆ, ನಿಮ್ಮ ಮಗನಲ್ಲೇ ದೋಷ ಇತ್ತು? ದೋಷ ಇತ್ತು, ಅದು ಅವ್ನು ಏನಾದ್ರು ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಹೇಳು ಅಂತ ಹೇಳಿದ್ ಗುರುಜಿ. ಆಗಾಗ ಅದು ಆ ಹೆಣ್ಮಗಳು ನನಗೆ ಫೋನ್ ಮಾಡಿ ಹೇಳ್ತಿತ್ತು. ನನಗ್ ಮಗಳಾಗ್ಬೇಕು ಗುರುಜಿ ಅದು. ಅಂದ್ರೆ ನೀವು 17 ವರ್ಷಕ್ಕೆ ಫೋನ್ ಕೊಟ್ಟಿದ್ರ ಮಗನ ಕೈಗೆ? ಗುರುಜಿ 17 ವರ್ಷಕ್ಕೆ ಆಯ್ತು ಗುರುಜಿ ಅವನ ಹತ್ರ. ಅಂದ್ರೆ ಏನ್ ಕಾರಣ ಕೊಟ್ಟಿದ್ರಿ? ಅವನು ಓದಕ್ ಕಳ್ಸಿದ್ವಿ ಗುರುಜಿ. ಹಾಸ್ಟೆಲ್ ಇದ್ರ? ಹಾಸ್ಟೆಲ್ಗಿದ್ದ, ಒಂದು ಮೊಬೈಲ್ ಕೊಡ್ಸಿದ್ವಿ, ಅದ್ರಾಗ ಮೆಸೇಜ್ ಮಾಡಿ ಅದೊಂದು ತಪ್ಪು ಮೆಸೇಜ್ ಆಗ್ಬಿಡ್ತು ಗುರುಜಿ ನಮ್ ಜೀವನಕ್ಕ. ಆಯ್ತು, ಅದಾದ್ಮೇಲೆ ನೀವು ಮಗನಿಗೆ ಕೇಳುದ್ರ ಏನಪ್ಪಾ ಹಿಂಗಂತಾಳ ಹುಡುಗಿ ನಿಜನಾ ಅಂತ ಕೇಳುದ್ರ? ಇಲ್ಲ, ಹೇಳಿದ್ ಗುರುಜಿ, ಬೇಡಪ್ಪ ಅದು ನಮಗೆ ಮಗಳಾಗ್ಬೇಕು, ನಿನಗೆ ಅಕ್ಕ ಆಗ್ಬೇಕು, ಅದು ಅದರಿಂದ ದೂರ ಇರ್ಬೇಕಪ್ಪ, ಒಳ್ಳೇದಲ್ಲದು. ಅಂದ್ರೆ ಇಷ್ಟು ಸಮಾಧಾನವಾಗಿ ಹೇಳುದ್ರಿ? ಸಮಾಧಾನದಾಗ ಹೇಳಿದ್ವಿ ಗುರುಜಿ, ನಾನೇನ್ ಸಿಟ್ಟು ಮಾಡ್ಕೊಳ್ಳಿಲ್ಲ. ಆಮೇಲೆ ಆ ತಾಯಿಗೆ ಹೇಳಿದ್ ಗುರುಜಿ, ಇವಾಗ ನೀನ್ ಏನಾದ್ರು ಫೋನ್ ಮಾಡಿದ್ರೆ ಹಿಂಗ್ ಹೇಳವ ನನಗೆ ಅಂತ ಹೇಳಿದ್ ಗುರುಜಿ. ಆ ತಾಯಿ ಇವ್ನ ಏನಾರ ಮಾಡಿದ್ರೆ ಹೇಳೋದು. ಅದು ನನ್ ಕೂಟಾಗ ಫೋನ್ ಅವಾಗ ಮಾತಾಡಿದ ತಪ್ಪು ಸಮಂಜಸ ತಿಳ್ಕೊಂಡು ನನ್ಗ್ ಮೇಲೆ ಒಂದು ಅಪರಾಧ ಬಂದ್ಬಿಟ್ವು ಗುರುಜಿ. ಅದು ನನಗ್ ಮಗ ಅಂದ್ರೆ ಈಗ ನಿಮ್ಮಲ್ಲಿ ಇತ್ತು, ಈಗ ಆ ಹುಡುಗಿ ಪಾಪ ನಿಮಗೆ ಹೇಳ್ತಿದ್ರು, ನೀವು ಮಗನಿಗೆ ಬುದ್ಧಿ ಹೇಳ್ತಿದ್ರಿ. ಬಟ್ ಕಳಂಕ ಬರಬೇಕು ಅಂದ್ರೆ ಇದು ಯಾರೋ ಹೊರಗಡೆಯವ್ರಿಗೆ ಗೊತ್ತಾಗಿರ್ಬೇಕು. ಯಾರಿಗ್ ಗೊತ್ತಾಯ್ತು? ಅದು ಹೊರಗಡೆಯವರಿಗೆ ಯಾರೋ ಹಿಂಗ ಫೋನ್ ಮಾತಾಡ್ತಾರಂತ ಹೇಳಿ ಒಂದ್ ಸ್ವಲ್ಪ ಏನೋ ಅವ್ರ ಗಂಡಗೆ ಹೇಳಿ ಪ್ರಚಾರ ಮಾಡಿದ್ರಂತ ಗುರುಜಿ. ಅವ್ರೇನ್ ನಮಗ್ ಬಂದ್ ಹೇಳಿಲ್ಲ ಗುರುಜಿ. ನಮ್ಗೇನ್ ಕೇಳಿಲ್ಲ ಅವರು. ಬಟ್ ಗೊತ್ತಾಗಿದೆ ಹೊರಗಡೆ ಅನ್ನೋದು ನಿಮ್ಗೂ ಗೊತ್ತು? ಹಂಗ ಅಂತ ನಮ್ಗ ಅನಿಸ್ತು ಗುರುಜಿ. ಪಾಪ ಒಳ್ಳೆ ಹೆಣ್ಮಗಳು, ಅಂತದ್ ಏನಲ್ಲ. ನಾವು ಅದು ನೋಡಿದ್ರೆ ಈಗ 25-26 ವರ್ಷದ ಹೆಣ್ಮಗಳದು. ನಾವು ಈಗ 53, ನಮಗ್ ಮಗಳಾಗ್ಬೇಕು ಗುರುಜಿ ಅದು. ಅಂದ್ರೆ ಅವತ್ತಿಗೆ ನಿಮ್ ಮಗನಿಗೆ 17 ಇದ್ದ ಸಮಯದಲ್ಲಿ ಈ ಹುಡುಗಿಗೆ ಎಷ್ಟು ವಯಸ್ಸಾಗ? ಆ ಹುಡುಗಿಗೆ 21 ವಯಸ್ಸು ಗುರುಜಿ. ಸೊ ನಿಮ್ಮ ಮಗನಿಗಿಂತ ಆಕಿ 4 ವರ್ಷ 3 ವರ್ಷ ದೊಡ್ಡವರು? ದೊಡ್ಡವಳು ಗುರುಜಿ. ಈಗ ಆಕಿ ಹೆಚ್ಚು ಕಡಿಮೆ 29 ಇರ್ಬೋದು ಗುರುಜಿ, ಇವನಿಗೆ 26 ಈಗ. ಓಕೆ, ಬಟ್ ಆ ಸಮಯದಿಂದಲೂ ಕೂಡ ಆಕೆ ಇದನ್ನು ಗೌರವಾನ್ವಿತವಾಗಿ ನಿಮ್ಮ ಬಳಿನೇ ಹೇಳಿದ್ದಾರೆ ಹೊರತು ನಿಮ್ಮ ಗೌರವ ತೆಗೆಯೋ ಕೆಲಸ ಆಕೆ ಮಾಡಿಲ್ಲ? ಇಲ್ಲ ಗುರುಜಿ, ಒಳ್ಳೆ ಮಗಳು, ಅಂತದ್ ಏನು ನಡೆದಲ್ ಗುರುಜಿ. ಅದು ಅಲ್ಲಿಗೆ ನಮ್ಮ ಮಗನ್ನು ನಾವು ಸರಿ ಮಾಡ್ಕೊಂಡ್ವಿ. ಬಟ್ ಕಾಲಕ್ರಮೇಣ ಮಗನಲ್ಲಿ ಬದಲಾವಣೆ ಬಂತಾ? ಬಂತು ಗುರುಜಿ, ಬಂತು. ಒಳ್ಳೆ ತಂದಾಗ ಅದನ್ ಗುರುಜಿ. ಈಗ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ, ನಮ್ಮಿಂದ ಇರ್ತಾನೆ. ನಾವು ಹಾಲಿಂದ ಮಾಡ್ತೀವಿ, ಹಾಲಿಂದ ತಗೊಂಡೋಗಿ ಹಾಕಿ ಬರೋದು ಮಾತಾನ್ ಗುರುಜಿ. ಆಯ್ತು, ಸಂತೋಷ. ಬಟ್ ಅವ್ರ ಗಂಡನಿಗೆ ಅಥವಾ ಇನ್ಯಾರಿಗೂ ಗೊತ್ತಾಯ್ತು. ಬಟ್ ಯಾರಿಂದಲೂ ಹೊರಗಡೆಯಿಂದ ಹಿಂಗ್ ಬಂದು ನಿಮ್ಮನ್ನ ಏನಪ್ಪಾ ನಿಮ್ಮ ಮಗ ಹಿಂಗಂತೆ ಅಂತ ಯಾರು ನಿಮ್ಮನ್ನು ಕೇಳಿಲ್ಲ. ಬಟ್ ನಿಮ್ಗೆ ಗೊತ್ತಾಗಿರ್ಬೋದು ಅವ್ರಿವ್ರಿಗೆ ಅಂತ ನಿಮಗೊಂದು ಅಂದಾಜ್ ಅಷ್ಟೇ. ನಮಗೆ ಅಂದಾಜ್ ಗುರುಜಿ. ಹಂಗಾಗಿ ನಮಗೆ ನಮ್ಮ ಮಾನಸಿಕವಾಗಿ ನೋವಾಗ್ಬಿಟ್ಟು ಗುರುಜಿ. ಅದು ಹೌದು ವ್ಯತೆ ಯಾತರ ಆಟದು ಇದು ಆಟಲ್ಲ. ನಮಗೆ 3 ಮಕ್ಳು ಹೆಣ್ಮಕ್ಳದು, ನಮಗೆ ಮಕ್ಳು ಹೆಣ್ಮಕ್ಳು ಇದ್ದಂಗ ಯಾಕೆ ಹಿಂಗ ಆಗ್ತಿದ್ವು ಅಂತ ನಿದ್ದೆ ಬರಲ್ಲ ಗುರುಜಿ ನಮಗೆ. ನಿಮ್ ಕೂಟಾಗ ಹಂಚ್ಕೋಬೇಕು ಅಂತ ಬಾಳ ಇದನ್ ಮಾಡಿದ್ ಗುರುಜಿ ನಾನು. ನಿಮ್ಮಿಂದ ನಮ್ಗೆ ಏನಾದ್ರು ಒಂದು ಆಶೀರ್ವಾದ ಇರಲಿ ಗುರುಜಿ. ನಾನ್ ಬರ್ತೇನೆ ಗುರುಜಿ, ನಿಮ್ಮ ಮಠಕ್ಕೆ ಆಶ್ರಮಕ್ಕೆ ಬಂದು ನಾನು ಭೇಟಿ ಹಾಕನ್ ಗುರುಜಿ. ಖಂಡಿತ. ಬಟ್ ನಿಮ್ಮ ಶ್ರೀಮತಿಯವ್ರಿಗೆ ಇದು ಗೊತ್ತಾ? ನಮ್ ಶ್ರೀಮತಿ ಅವ್ರು ಬಾರಿ ಒಳ್ಳೆ ಹೆಣ್ಮಗಳ್ರಿ. ನಾನ್ ಬರ್ದ ಅದು ನೋಡಿ, ಈ ವಿಚಾರ ಗೊತ್ತಿದ್ರು ನಮ್ಗೆ ಹೇಳಿದ್ರಿ ಗುರುಜಿ. ಎಂತದ್ ಮಂದಿ ಸಾವಿರ ಅನ್ಲಪ್ಪ, ನೀನ್ ಯಾಕೆ ಅದನ್ನ ಚಿಂತೆ ಮಟ್ಟಿ ಇದ್ ಯಾಕೆ ನೀನ್ ತಲೆಗೆ ಹಚ್ಕೊಂತಿ ಅಂತ ಅಂತಾರ್ರಿ ನಮ್ ಮನೆಯವರು. ಅಲ್ಲ ಅದು ನಿಮ್ಗೆ ಹೇಳಿದ್ದಾಯ್ತು. ಬಟ್ ಮಗನ ವಿಚಾರ ಇವ್ರಿಗೆ ಗೊತ್ತಾದಾಗ ಮಗನ ವಿಚಾರನು ಹೇಳಿದ್ ಗುರುಜಿ. ನಾನು ಮಗಂದು ಹೆಣ್ಮಕ್ಳಿದ್ರೆ ಹೇಳಲಿಲ್ಲ ಅಂದ್ರೆ ಹೆಂಗ್ ಗುರುಜಿ ನಾವು? ಹೌದೌದು, ಹೆಂಡತಿ ಶ್ರೀಮತಿ ಆದವ್ರ ಹತ್ರ ಅಂತ ಮುಚ್ಚಿಡಬಾರ್ದು ಹೇಳಿದೆ. ಇವನಿಗೆ ನೀನು ಆಗಾಗ ದುಡ್ಡು ಕಾಸು ಕೊಡಬೇಡ, ಇವನ್ ದಾರಿ ತಪ್ಪಾನ, ನಾನು ಏನ ಮಾಡಿ ಸರಿ ಮಾಡ್ತೇನೆ ಅಂತ ಹೇಳಿ ಗುರುಜಿ. ಅವರು ಅದಕ್ಕ ಸಪೋರ್ಟ್ ಮಾಡಿದ್ರು, ಹೇಳಿದ್ರು. ನಾವು ತಂದೆ ಕಳ್ಕದ ಮೇಲೆ ಎಲ್ಲ ಸಿಗಲ್ಲಪ್ಪ ಅಂತಾನು ಹೇಳಿದ್ರು ನಮ್ಮ ಮನೆಯವರು. ನೋಡಿ, ಅದು ನಿಮ್ಮ ಶ್ರೀಮತಿಯವ್ರ ಬಗ್ಗೆ ನೀವು ಎಷ್ಟು ಹೆಮ್ಮೆ ಗೌರವದಿಂದ ಹೇಳಿದ್ರ, ಅಯ್ಯೋ ಆಕೆ ದೇವ್ರಂತವಳು ಅಂತಂದ್ರೆ ಅದು ನಿಮ್ ದೊಡ್ಡ ಗುಣ. ದೇವ್ರಂತ ಗುರುಜಿ. ನನ್ನ ಹತ್ರ 33 ವರ್ಷ ಜೀವನ ಮಾಡ್ಯಾವ ಗುರುಜಿ. ನನಗೆ ದೇವ್ರದ್ದಂಗ ಹಾಕಿ. ಅಬ್ಬಾ ದೊಡ್ಡ ಗುಣ. ನೋಡಿ, ಬಹುಶಃ ನಿಮ್ಮಂತ ಹಾಗೆ ನನ್ನ ಮಗಂದೇನೋ ಬದುಕಲ್ಲಿ ನಡೀತಾ ಇದೆ, ಇದೆಲ್ಲ ಆಮೇಲೆ ಮಾತಾಡೋಣ. ಬಟ್ ಇದೆಲ್ಲದರ ನಡುವೆ
ತಂದೆ ಬೆಲೆಯನ್ನು ತಿಳಿಸೋದಿಕ್ಕೆ ಒಬ್ಬ ಮಗನಿಗೆ ಒಂದು ಹೆಂಡತಿ ಪ್ರಯತ್ನ ಮಾಡೋದಿದೆಯಲ್ಲ, ಬಹುಶಃ ಅಂದ ಹೆಂಡತಿ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ಪುಣ್ಯ ಮಾಡಿರ್ ಸರ್ ಗುರುಜಿ, ಸುಮ್ನೆ ಅನ್ಬಾರ್ದು, ಪುಣ್ಯ ಮಾಡ. ಅವ್ರು ಧರ್ಮದ ಬಗ್ಗೆ ಪೂರ ತಿಳಿದಾರ. ಧರ್ಮ ಅಂದ್ರೆ ಜಾತಿನ ಅಲ್ಲ ಗುರುಜಿ, ನಾವು ನಡೀತಾ ಇರೋದ ಧರ್ಮ. ಸತ್ಯ. ಧರ್ಮ ಅನ್ನೋದು ಹೊರಗಿನ ಜಾತಿ ಧರ್ಮಕ್ಕೆ ಸಂಬಂಧಿಸಿದಲ್ಲ, ನಮ್ಮ ನಡವಳಿಕೆ ಹಾಗೂ ನಮ್ಮ ನಡವಳಿಕೆನ ಧರ್ಮ ಗುರುಜಿ. ಹೌದು, ಸತ್ಯನೇ ಇರಬೇಕು ಜೀವನದಲ್ಲಿ, ಸತ್ಯನೇ ಇರಬೇಕು. ಅದು ನಿಮ್ಮಿಂದ ನಾನು ಬಹಳ ಕಲ್ತು ಗುರುಜಿ. ನಾನು ಜನ ಆಶ್ಚರ್ಯ ಪಡ್ತಾರ, ಯಾರ ಕುಟಗೂ ಒಂದು ಚಂಡೆಟ್ ಮಾತಾಡಿಲ್ಲ ಗುರುಜಿ ಇಲ್ಲಿವರೆಗೆ. ನಾನು ಈ ಕಾರ್ಯಕ್ರಮ ನೋಡಿದ ಮೇಲೆ ನನ್ನ ಬಾಯಿಂದ ಒಂದು ಶಬ್ದನೂ ಬಂದಲ್ಲ ಗುರುಜಿ, ಚಟ್ಟದ್ದು ಅನ್ನೋದು. ಅರೆ ನೋಡಿ, ನಾನು ನಿಮಗೆ ಕೈ ಮುಗಿತೀನಿ. ಅದು ನಿಜವಾಗ್ಲೂ ಧರ್ಮ ಇದೇ ಆಗಿದೆ. ನಾವು ಪೂರ್ವದಲ್ಲಿ ಎಷ್ಟೇ ಕೋಪಿಷ್ಟರಾಗಿರ್ಬೋದು ಅಥವಾ ಎಷ್ಟೇ ನಾವು ದುಷ್ಟರಾಗಿರ್ಬೋದು, ಬಟ್ ಒಬ್ಬ ಜ್ಞಾನಿ ಅಥವಾ ಒಬ್ಬ ಸಜ್ಜನರ ಸಹವಾಸ ಅಥವಾ ಇಂಥ ವಿಚಾರಗಳ ಸಹವಾಸಕ್ಕೆ ಬಂದ ಮೇಲೆ ಸಹಜವಾಗಿ ನಿಮಗೆ ಸತ್ಯದ ದರ್ಶನ ಆಗುತ್ತೆ. ಸತ್ಯ, ನಿಜವಾಗಿ ಸತ್ಯ ದರ್ಶನ ಆಗೈತೆ ಗುರುಜಿ. 4 ದಿನ ಇದ್ದು ಹೋಗುವರು, ನೀವು ಒಂದ್ ದಿವಸ ಚಟ್ಟದ ಮೇಲೆ ಹೆಣವಾಗಿ ಮಲಗುವರು, ಹೌದು. ಬಟ್ ಹಾಗೆ ಹೋಗುವ ಮುನ್ನ ಯಾರಿಗೋ ಬೈದು ಹೊಡೆದು ಚಿಕ್ಕದೆಲ್ಲ ದೊಡ್ಡದು ಮಾಡಿಕೊಂಡು ಕೂತ್ಕೊಂಡ್ರೆ ನೋಡಿ, ನಿಮ್ಮ ಮಗನ್ನ ಇಂಥ ವಿಚಾರ ಗೊತ್ತಾದಾಗ್ಲೂ ನೀವು ಅದನ್ನ ಎಷ್ಟು ಸಮಾಧಾನವಾಗಿ ಹ್ಯಾಂಡ್ಲ್ ಮಾಡಿದ್ದೀರಾ, ಅದು ನಿಮ್ ದೊಡ್ಡತನ. ಹೌದು ಗುರುಜಿ. ಈಗ ನಮ್ಮದು ಅಷ್ಟ ನೋಡ್ಕೋಬಾರ್ದು ಗುರುಜಿ, ಆ ಹೆಣ್ಮಗಳ ಜೀವನ ನೋಡ್ಬೇಕಲ್ಲ ಗುರುಜಿ. ಸತ್ಯ ಸತ್ಯ ಸತ್ಯ. ನಾವ್ ಏನೋ ಮಾಡಿದ್ರೆ ಪಾಪ ಅದ್ರ ಜೀವನ ಹಾಳಾಗಬಾರ್ದು, ಅದು ಈಗ ಗೊತ್ತಾಗಿ ಇದು ಪಾಸಿಟಿವ್ ಆಗ್ಬಾರ್ದು ಅಂತ ಹೇಳಿ ನನ್ನ ಮಗಗೆ ನಾನು ಹೇಳ್ತೇನೆ ಗುರುಜಿ. ಇಲ್ಲಿ ನೋಡಿ, ಎಲ್ಲ ವಿಚಾರವನ್ನು ನೀವು ಅದ್ಭುತವಾಗಿ ನಿಭಾಯಿಸಿದ್ದೀರಿ. ನನಗೆ ಬಹಳ ಮುಖ್ಯವಾಗಿ 2 ವಿಚಾರ. ಒಂದು, ಇಲ್ಲಿ ಈ ಕಳೆದ 1 ವರ್ಷದಿಂದ ಸ್ವಯಂ ನಿಮ್ಮಲ್ಲಿ ನೀವು ಕಂಡುಕೊಂಡಿರೋ ಒಂದಷ್ಟು ಪರಿವರ್ತನೆಗಳು, ಮನಪರಿವರ್ತನೆಗಳು ಅಥವಾ ನಿಮ್ಮ ನಡವಳಿಕೆ, ನಿಮ್ಮ ಮಾತು ಹಾಗೂ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ತಂದುಕೊಂಡಿರೋ ಒಂದಷ್ಟು ಬದಲಾವಣೆಗಳು, ನಿಮ್ಮ ಬಗ್ಗೆನೇ ನಿಮಗೆ ಈಗ ಒಂದು ಹೆಮ್ಮೆಯ ಭಾವನೆ ಇರುತ್ತೆ. ಹೌದು ಗುರುಜಿ, ನನ್ನ ಆತ್ಮ ಸಂತೋಷವಾಗಿ ನನಗೆ ಹೆಮ್ಮೆ ಆಯ್ತು ಗುರುಜಿ. ನಿಮ್ಮನ್ನ ನೋಡಿದ್ರೆ ನನಗೆ ದೇವರ ಕಣ್ಣಂಗ ಆಗ್ತೈತಿ. ಒಂದು ಕಾರ್ಯಕ್ರಮನು ಬಿಡಲ್ಲ ಗುರುಜಿ ನಾನು. ಎಲ್ಲ ಎಪಿಸೋಡ್ ಡೌನ್ಲೋಡ್ ಮಾಡಿಬಿಟ್ಟನ್ ಗುರುಜಿ ನಾನು. ನಾನು ಮೊದಲು 1 GB ಇತ್ತು ಗುರುಜಿ ನಂದು ಮೊಬೈಲ್ನಾಗ. ಈಗ ನಾನು ಇದನ್ನ ನೋಡಕ್ಕಾಗಿ ನಾನು 4 GB ಹಾಕ್ತಂತ ಗುರುಜಿ ಡೈಲಿ. ಬೇರೆ ಏನು ನಾನು ನೋಡಲ್ಲ ಗುರುಜಿ ಇಲ್ಲಿವರೆಗೂ. ಆಗಲಿ, ಅದು ನಿಮ್ಮ ದೊಡ್ಡತನ. ಮತ್ತೆ ಒಳ್ಳೆಯ ವಿಚಾರಗಳ ಕಡೆ ಮನಸ್ಸು ಹರಿತಾ ಇದೆ ಅಂದ್ರೆ ಯಾವುದೋ ಪೂರ್ವ ಜನ್ಮದ ಸುಕೃತ. ಸುಮ್ನೆ ನಮ್ಮ ತಂದೆ ತಾಯಿ ಪುಣ್ಯನೂ ಆಯ್ತು ಗುರುಜಿ. ಹೌದು ನೋಡಿ, ನಮಗೆ ಹಣದ ಕಡೆ ನಮ್ಮ ಗಮನ ಹರಿಯೋದಿಕ್ಕೆ ವಿಶೇಷವಾದ ತಾಕತ್ತು ಬೇಕಿಲ್ಲ. ಹೆಣ್ಣಿನ ಕಡೆ ನಮ್ಮ ಗಮನ ಹರಿಯೋದಿಕ್ಕೆ ತಾಕತ್ತು ಬೇಕಿಲ್ಲ. ಅಥವಾ ಹೆಣ್ಣು ಹೊನ್ನು ಮಣ್ಣು ಭೋಗ ಭಾಗ್ಯಗಳ ಕಡೆ ಎಂತ ಹುಚ್ಚನಿಗೂ ಮನಸ್ಸು ಹರಿಯುತ್ತೆ. ಆದರೆ ಜ್ಞಾನ ಅಥವಾ ಶುದ್ಧ ಅಧ್ಯಾತ್ಮದ ಕಡೆ ಜ್ಞಾನ ಅಥವಾ ಮನಸ್ಸು ಹಸಿವು ಬರಬೇಕು ನಮಗೆ ಅಧ್ಯಾತ್ಮದ ಬಗ್ಗೆ. ಅಂದ್ರೆ ಅದಕ್ಕೊಂದು ಪೂರ್ವ ಜನ್ಮದ ಪುಣ್ಯ ಇರಬೇಕು. ಇಲ್ಲ ಅಂದ್ರೆ ನಾವು ಧರ್ಮ ಜಾತಿಗಳ ಹೆಸರಲ್ಲಿ ನಾವ್ಯಾಕೆ ಅದನ್ನು ಕಲಿಬೇಕು. ಅರೆ, ಶುದ್ಧವಾದ ಜ್ಞಾನ ಅಂದರೆ ಊರಲ್ಲಿ ಯಾರೋ ಒಬ್ಬ ಡಾಕ್ಟರ್ ಬಂದು ಎಲ್ಲರನ್ನು ಚೆನ್ನಾಗಿ ನೋಡ್ತಿದ್ದಾನೆ, ಪಾಪ ಕಾಯಿಲೆ ಬಂದಿರೋರನ್ನ ಉಪಚಾರ ಮಾಡ್ತಿದ್ದಾನೆ ಎಂದಾಗ, ಆ ಡಾಕ್ಟ್ರು ಹಿಂದೂ ಕಣಪ್ಪ, ನಾನು ಹೋಗಲ್ಲ ಅಂದ್ರೆ ಕೆಟ್ಟಿದ್ದು ಯಾರ ಆರೋಗ್ಯ? ಒಳಿತು ಎಲ್ಲಿಂದ ಬಂದರೂ ಕೂಡ ಅವನು ಯಾರಾದರೂ ಆಗಿರಲಿ, ಒಳಿತ ಜ್ಞಾನವನ್ನು ಪಡೆಯೋಕೆ ನಿಂತ ಮೇಲೆ ಒಬ್ಬ ಭಿಕ್ಷುಕನಿಂದಲೂ ನಾನು ಪಡೆಯೋಕೆ ತಯಾರಿರಬೇಕು. ಇದು ಬಹಳ ಶ್ರೇಷ್ಠವಾದ ಮನೋಭಾವ. ಇದು ಒಂದು ಕಡೆ. ಅಂದು ಮಗನ ವಿಚಾರಕ್ಕೆ ಬಂದರೆ ನೋಡಿ, ಕಳೆದ 10 ಅಥವಾ 11 ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ನಿಮ್ಮ ಮನಸ್ಸಲ್ಲಿ ಈ ಮಟ್ಟಿಗೆ ಬೇರು ಬಿಟ್ಟಿದೆ ಅಂದರೆ ಅದು ನಿಮ್ಮ ಸಜ್ಜನಿಕೆಯ ಒಂದು ದೊಡ್ಡ ಗುಣ. ಯಾಕೆ ಇಂಥವು ತುಂಬ ನಡ್ಕೊಂಡು ಬಂದಿದ್ರೆ ಮತ್ತೆ ಕಂಡು ಹೆಣ್ಮಕ್ಳ ಬಗ್ಗೆ ಎಲ್ಲ ನಿಮಗೊಂದು ಕೆಟ್ಟ ಭಾವನೆ ಇದ್ದಿದ್ರೆ ಇದು ನಿಮಗೆ ತೊಂದರೆನೇ ಕೊಡ್ತಿರ್ಲಿಲ್ಲ. ಅಂದ್ರೆ ಇಂಥವ್ ಎಷ್ಟು ನೋಡಿದೀನಿ ಬಾರ, ನಮ್ಮ ಮಗ ಅವಳಿಗೂ ಅಂತಾನೆ ಇನ್ನೊಬ್ಳಿಗೂ ಅಂತಾನೆ, ನನ್ನ ಮಗ ಗಂಡಸು ರೀ ಅನ್ನೋ ಅದಾಗ್ಬಿಟ್ಟಿದ್ರೆ ನಿಮಗೆ ಇದೆಲ್ಲ ದುಃಖ ಕೊಡ್ತಿರ್ಲಿಲ್ಲ. ಆದರೆ ಹೆಣ್ಣೆತ್ತಿರೋರಾಗಿ ನಿಮಗೆ ಇನ್ನೊಂದು ಹೆಣ್ಣಿಗೆ ಮನಸ್ಸಿಗೆ ನೋವಾದಾಗ ಅದು ನನ್ನ ಮಗನೇ ಮಾಡಿರಲಿ, ನನ್ನ ಮಗನೇ ತಪ್ಪುತಸ್ಥ ಅಂತ ಗೊತ್ತಾದಾಗ ನನ್ನ ಮಗನಿಗೆ ನಾನು ಶಿಕ್ಷೆ ಕೊಡ್ತೀನಿ ಹೊರತು ಇನ್ನೊಂದು ಹೆಣ್ಣಿಗೆ ನಾನು ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅನ್ನೋ ಈ ಗುಣ ಇದೆಯಲ್ಲ, ಇದು ನಿಮ್ಮ ದೊಡ್ಡತನ. ಅಂದರೆ ಕಂಡು ಹೆಣ್ಮಕ್ಳ ಬಗ್ಗೆ ಎಲ್ಲ ಕೆಟ್ಟದಾಗ ಮಾತಾಡ್ಕೊಂಡು ಕೂತಿದ್ರೆ ಅಥವಾ ಅವಾಗಲಿಂದಲೂ ನೀವು ಹಂಗೆ ಬಂದುಬಿಟ್ಟಿದ್ರೆ ಇಷ್ಟು 10 ವರ್ಷ ಆದರೂ ಕೂಡ ಈ ನೋವು ಇರ್ತಿರ್ಲಿಲ್ಲ. ನೀವು ಒಳ್ಳೆಯವರು ಅಥವಾ ಯಾರಿಗೂ ನೋವು ಕೊಡ್ಲಿಕ್ಕೆ ಇಷ್ಟಪಡದೇ ಇರೋರಿಗೆ ಇಂಥದ್ದೇನೋ ಒಂದು ಚಿಕ್ಕದು ನಡೆದ್ಬಿಟ್ರೆ ಸಾಯೋವರೆಗೂ ಅದರಲ್ಲೇ ಕೊರಗ್ತೀವಿ.
ಹೌದು. ಹಾಗಾಗಿ ಕಳೆದ ನೋಡಿ 16, 17 ಇವತ್ತು ನೋಡಿ ಸರ್, ಇವತ್ತು ಕಾಲೇಜು ಹಂತದಲ್ಲೇ, ಶಾಲಾ ಹಂತದಲ್ಲೇ ಗಾಂಜಾ, ಸಿಗರೇಟು, ಅದು ಹುಡುಗಿ, ಅದು ಇದು ಅಂತ ಹೋಗಿ ಜೀವನ ಹಾಳು ಮಾಡಿಕೊಂಡು ಎಷ್ಟೋ ಜನ ಇದ್ದಾರೆ. ನಿಮ್ಮ ಮಗ ಆ ಹಂತದಲ್ಲಿ, ಆ ಯೌವನದಲ್ಲಿ ಒಂದೇನು ಮನಸ್ಸು ಜಾರಿ ಇರಬಹುದು, ಬಟ್ ಈಗ ಯೋಗ್ಯವಾಗಿ ಬದುಕ್ತಾ ಇದ್ದಾರಲ್ವಾ? ಹೌದು ಹೌದು ಗುರುಜಿ, ಹೋಗಿ ಅದನ್ನು ಗುರುಜಿ ಖಂಡಿತ ಸರಿ ಮಾಡ್ಕೊಂಡ ಗುರುಜಿ. ಖಂಡಿತ. ಅಂದರೆ ಪೂರ್ವದಲ್ಲಿ ಏನೇನು ತಪ್ಪು ಮಾಡಿದ್ದಾರೆ ಅದರ ಆಧಾರದ ಮೇಲೆ ನಾವೆಲ್ಲರನ್ನ ಕೆಟ್ಟವರು ಅಂತ ನಿರ್ಧಾರ ಮಾಡೋದಾದ್ರೆ ನಾನು ಒಳ್ಳೆಯವನಲ್ಲ. ಹೌದು. ಅಂದರೆ ಹಿಂದೆ ಏನೇನು ತಪ್ಪಾಯಿತು ಅದನ್ನೆಲ್ಲ ಲೆಕ್ಕ ಇಟ್ಟುಕೊಂಡು ನಾವು ಅವನನ್ನು ಸಾಯೋವರೆಗೂ ಅದೇ ತಪ್ಪಿನಿಂದ ಅಳಿಯೋದಾದರೆ ಈ ಜಗತ್ತಲ್ಲಿ ಯಾರೂ ಮಹಾತ್ಮರಾಗ್ಲಿಕ್ಕಾಗಲ್ಲ. ಹೌದು. ಎಲ್ಲರೂ ಕೂಡ ಒಂದು ಹಂತದಲ್ಲಿ ತಮ್ಮ ಅಜ್ಞಾನದ ಕಾರಣಕ್ಕಾಗಿ ತಪ್ಪು ಹೆಜ್ಜೆ ಇಟ್ಟಿರ್ತಾರೆ, ಆದರೆ ಆ ಹೆಜ್ಜೆಗಳೇ ಅವರಿಗೆ ಪಾಠ ಕಲಿಸಿರ್ತವೆ. ಹೌದು. ನಿಮ್ಮ ಮಗನಿಗೆ ಈಗ ಗೊತ್ತು ಯಾವ ಹೆಣ್ಣಿನ ವಿಚಾರವಾಗೂ ನಾನು ಹಾಗೆ ತಪ್ಪಾಗಿ ನಡ್ಕೊಳ್ಬಾರ್ದು. ಹಾಗೆ ಆತನಿಗೆ ಬುದ್ಧಿ ಬರಲಿಕ್ಕೆ ಕಾರಣ ನೀವು ಬುದ್ಧಿ ಹೇಳಿದ್ದಲ್ಲ, ಹಾಗೆ ಇನ್ನೂ ಒಂದು ಹೆಣ್ಣಿನ ವಿಚಾರವಾಗಿ ನಡ್ಕೊಂಡು ಆ ಹೆಣ್ಣು ವಿರೋಧ ಮಾಡಿದ ಮೇಲೆ ಇವರಿಗೆ ದೊಡ್ಡ ಬುದ್ಧಿ ಬಂದಿರುತ್ತೆ. ಸೊ ನಿಮ್ಮ ಮಗನಿಂದ ಇನ್ಯಾವ ಹೆಣ್ಣಿಗೂ ಅಂತ ಅನ್ಯಾಯ ಆಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಮೊದಲ ಅನುಭವ ಆತನಿಗೆ ಕೆಟ್ಟ ಅನುಭವ ಮಾತ್ರವಲ್ಲ, ಅದೊಂದು ಪಾಠ. ಸೊ 10 ವರ್ಷದ ಹಿಂದೆ ನಡೆದಿರೋ ಒಂದು ವಿಚಾರವನ್ನು ನಿಮ್ಮ ಮನಸ್ಸಲ್ಲಿ ಕೊರಗ್ತಾ ಇದ್ದೀರಿ ಅಥವಾ ಅದು ಕಳಂಕವಾಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲ, ನನ್ನ ಪ್ರಕಾರ ಆ ಹೆಣ್ಣು ಬಂದು ಹೇಳಿದಾಗ ನೀವು ಅಯ್ಯೋ ನನ್ನ ಮಗ ಹಂಗೆ ಮಾಡಿಲ್ಲ ಅಂತ ನೀವು ವಾದಿಸ್ತಿಲ್ಲ. ಆಯ್ತಮ್ಮ, ನನ್ನ ಮಗನ ನಾವು ತಿದ್ದುಕೊಳ್ತೀವಿ ಅಂತ ಆ ಹೆಣ್ಣಿಗೊಂದು ಧೈರ್ಯ ಹೇಳಿ ಆ ಹೆಣ್ಣಿಗೆ ಎಲ್ಲೂ ಕೂಡ ಅನ್ಯಾಯ, ತೊಂದರೆ ಆಗಬಾರ್ದು ಅಂತ ಇದನ್ನು ತುಂಬ ಗಂಭೀರವಾಗಿ ತುಂಬ ಘನತೆಯಿಂದ ನಿಭಾಯಿಸೋದ್ರಲ್ಲ, ಅವಾಗಲೇ ನೀವು ಭಗವಂತನ ಪಾಲಿಗೆ ಗೆದ್ದಿದ್ದೀರಿ. ಹಾಗಾಗಿ ಅದು ಕಳಂಕವಾಗಿ ನಿಮ್ಮಲ್ಲಿ ಇರೋದಕ್ಕೆ ಅದು ಅರ್ಹವಲ್ಲ. ಆ ಥರ ಏನೂ ಇಲ್ಲ. ನೀವು ಇಂಥದ್ದೆಲ್ಲ ಗೊತ್ತಾದರೂ ಕೂಡ ನನ್ನ ಮಗ ಇರೋದೇ ಹಂಗೆ ಅಂತ ಅಂದಿದ್ರೆ ಅದು ಕಳಂಕ. ಅದು ಹೆಂಗ್ ಅನ್ನಕ್ಕಾಗತ್ತಲ್ಲ ಗುರುಜಿ? ಸಾಧ್ಯವಿಲ್ಲ. ಹಂಗೆ ಅಂದಿದ್ರೆ ನೀವು ಇಷ್ಟೊತ್ತಿಗೆ ಈ ಸ್ಥಿತಿಲಿ ಇರ್ತಾನೆ ಇರಲಿಲ್ಲ. ಇಲ್ಲ ಗುರುಜಿ, ನಾನು ಒಳ್ಳೇದ್ ನನ್ನ ಮನಸ್ಸಿನಲ್ಲಿ ಒಳ್ಳೇದಿರೋದ್ರಿಂದ ನಾನು ದೇವ್ರು ಒಳ್ಳೇದ್ ರೀತಿ ದಾರಿ ತೋರ್ಸೋನು ಗುರುಜಿ. ಖಂಡಿತ. ನೋಡಿ, ನಿಮ್ಮ ದುಡಿಮೆ, ನಿಮ್ಮ ವ್ಯವಹಾರ, ನಿಮ್ಮ ಸಂಬಂಧ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗಂಡ ಹೆಂಡತಿ ನಡುವಿನ ಬಾಂಧವ್ಯ, ಮನೆಯ ನೆಮ್ಮದಿ, ಇಲ್ಲಿ ಎಲ್ಲೂ ಕೂಡ ಭಗವಂತ ಎಲ್ಲೂ ಕೂಡ ಕೊರತೆ ಮಾಡಿಲ್ಲ ನಿಮಗೆ. ಇಲ್ಲ ಗುರುಜಿ, ಮಾಡಿಲ್ಲ. ಒಳ್ಳೆ ತಂದಾಗ ನಡ್ಸ್ಕೊಂಡ್ ಬಂದ ಗುರುಜಿ. ಅದು ಹೆಣ್ಮಕ್ಳಾಗ್ಲಿ ನಿಮ್ಮ ಮಗ ಆಗಲಿ ಎಲ್ಲರಿಗೂ ಒಂದೊಳ್ಳೆ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ಕಾರಣ ನಿಮ್ಮ ಮನೆಯಲ್ಲಿ ಯಾವ ದೇವರನ್ನು ಪೂಜೆ ಮಾಡ್ತಿರೋ ಗೊತ್ತಿಲ್ಲ, ಆದರೆ ನಿಮ್ಮ ಮನಸ್ಸಲ್ಲಿ ಧರ್ಮ ಇದೆ ಅನ್ನೋ ಕಾರಣಕ್ಕೆ ಮಾತ್ರ. ಮನಸ್ಸಲ್ಲಿ ಧರ್ಮ ಇದ್ರೆ ಮನೆಯಲ್ಲಿ ದೇವ್ರ ಪೂಜೆ, ಕೆಲವೊಮ್ಮೆ ದೀಪ ಹಚ್ಚದೆ ಹೋದ್ರೂ ಮನಸ್ಸಲ್ಲಿ ಇರುವ ಧರ್ಮದ ದೀಪವೇ ನಿಮ್ಮನ್ನು ಮುನ್ನಡೆಸುತ್ತೆ. ಅಂತರಂಗದಲ್ಲಿ ಧರ್ಮದ ದೀಪ ಆರಿ ಹೋಗಿ ದೇವ್ರ ಮನೆಯಲ್ಲಿ ಜೋರಾಗಿ ಉರಿತಾ ಇದ್ರೆ ಅದ್ರ ಪ್ರಯೋಜನ ಇಲ್ಲ. ಇಲ್ಲ ಗುರುಜಿ, 1ನೇ ಶನಿವಾರ ನಾವು ಹನುಮಂತ ದೇವರಿಗೆ ಕುಂಕುಮ ಪೂಜೆ ಕಟ್ಸಿದ್ವಿ ಗುರುಜಿ. ನಾವ್ ಅದನ್ನು ಮಾಡ್ತೇವೆ. ಹಂಗ ಯಾವ್ದು ನಾವು ಧರ್ಮದ ಬಗ್ಗೆ ನಮ್ ತಲೆಗೆ ಇಲ್ಲ ಗುರುಜಿ. ನಾವು ಮುಸ್ಲಿಮ್ಸ್ ಅನ್ನೋದೇ ಇಲ್ಲ ನಮಗೆ. ದೊಡ್ಡ ಗುಣ ಇರ್ಲಿ. ನೋಡಿ, ನನ್ನದೇ ಕಡೆಯಲ್ಲಿ ಹೇಳಿದ್ದು, ನಿಮ್ಮ ಅಂತರಂಗದಲ್ಲಿ ಉರಿಯುತ್ತಿರುವ ಧರ್ಮದ ದೀಪದ ಮುಂದೆ ಬೇರೆ ಯಾವ ಅಂದರೆ ಹೊರಗಡೆ 1000 ಸೂರ್ಯರಿರಲಿ, ಆದರೆ ಒಳಗಿನ ಜ್ಞಾನದ ದೀಪವೇ ಆರಿ ಹೋಗಿದೆ ಎಂದಾಗ ನಿಮ್ಮ ಬದುಕೆಲ್ಲ ಕತ್ಲೆ ಆಗ್ಬಿಡುತ್ತೆ. ನಿಮ್ಮ ಬದುಕಲ್ಲಿ ಆ ಒಳಗಡೆ ಯಾವುದು ಸರಿ ಯಾವುದು ತಪ್ಪು ಮಾಡಿದವನು ನನ್ನವನೇ ಆಗಲಿ, ನನ್ನ ಮಗನೇ ಆಗಲಿ, ನನ್ನ ಹೆಂಡತಿನೇ ಆಗಲಿ, ತಪ್ಪು ಅಂತ ಹೇಳಲಿಕ್ಕೆ ಸಂಬಂಧಗಳು ಅಡ್ಡ ಬರಬಾರ್ದು. ಯಾವಾಗ ತಪ್ಪು ಅಂತ ಹೇಳೋಕೆ ಸಂಬಂಧಗಳು ಅಡ್ಡ ಬರ್ತಾವೋ ಆ ನಿನ್ನ ಮಗ ಕೆಡ್ಲಿಕ್ಕೆ, ನಾಶ ಆಗ್ಲಿಕ್ಕೆ ನೀವು ಕಾರಣರಾಗ್ತೀರಾ. ಹೇಗೆ ದುರ್ಯೋಧನ ಕೆಡ್ಲಿಕ್ಕೆ ತಂದೆ ಧೃತರಾಷ್ಟ್ರ ಕಾರಣ ಆದ್ನಲ್ಲ, ಹಾಗೆ ಪುತ್ರನ ಮೇಲಿನ ಮಮಕಾರದಿಂದ ಇನ್ನೊಂದು ಹೆಣ್ಣುಮಗಳಿಗೆ ದ್ರೋಹ ಮಾಡಬಾರ್ದು ಅನ್ನುವ ಸದ್ಬುದ್ಧಿ ಬಂತಲ್ಲ, ಅದೇ ನಿನ್ನ ಮನೆಯನ್ನು ಕಾಪಾಡೋದು. ಹಾಗಾಗಿ ಮಗನ ಇವತ್ತಿನ ಬದಲಾವಣೆ, ಆತ ತಂದುಕೊಂಡಿರೋ ಬದಲಾವಣೆ, ಆತ ನಡ್ಕೊಳ್ತಾ ಇರೋ ಒಳ್ಳೆಯ ಗುಣ, ಇದನ್ನು ಮಾತ್ರ ನೋಡಿ. ಹಳೆಯದನ್ನು, ಯಾಕಂದರೆ ಕಳೆದ ವರ್ಷ ಕ್ಯಾಲೆಂಡ್ರನ್ನ ಇದು ವೇಸ್ಟು ಅಂತ ಹೊಸ ಕ್ಯಾಲೆಂಡ್ರನ್ನ ತಂದಾಗ ಹಳೆ ಕ್ಯಾಲೆಂಡ್ರನ್ನ ಏನು ಮಾಡ್ತೀರಾ? ಹಂಗೆ ಹೊಸ ರೀತಿಯಲ್ಲಿ ಮನುಷ್ಯ ಬದಲಾಗಿದ್ದಾನೆ, ಮಗ ಬದಲಾಗಿದ್ದಾನೆ. ಈಗ ಹಾಲಿನ ಡೈರಿ ನೋಡಿಕೊಂಡು, ಮನೆ ವ್ಯವಹಾರ ನೋಡಿಕೊಂಡು ನಮಗೆ ಸತ್ಪುತ್ರನಾಗಿ ಒಳ್ಳೆಯ ಮಗನಾಗಿ ನಡ್ಕೊಂಡು ಹೋಗ್ತಿದ್ದಾನೆ ಅಂದಾಗ ನಾನು ಹಳೆಯದನ್ನು ಮನಸ್ಸಲ್ಲೂ ಇಟ್ಕೊಳ್ಬಾರ್ದು. ಅದು ಮಗನಿಗೆ ಮಾಡಿದ ಅನ್ಯಾಯ, ಮನಸ್ಸಲ್ಲಿ ಕೊರೆಯುತ್ತೆ. ಆದರೆ ನನ್ನ ಮಗ ಮೆಸೇಜಲ್ಲೇ ಮುಗಿಸಿದ್ದಾನೆ ಹೊರತು ಇನ್ಯಾವ್ದು ಹೆಣ್ಮಗಳನ್ನ ಹೋಗಿ ನಿಂತು ಕೂತು ಮಲಗಿ ಇನ್ನೊಬ್ರು ಬದುಕು ಹಾಳು ಮಾಡಿಲ್ಲ, ಬೇರೆಯವ್ರ ಥರ. ಹೌದಲ್ಲ? ಮಾಡಿಲ್ಲ ತಾನೆ? ಈ ಕಾರ್ಯಕ್ರಮ ನೀವು ಬಹಳ ವರ್ಷದಿಂದ ಕೇಳ್ತಿದ್ದೀರಿ. ಇಲ್ಲಿ ಗೊತ್ತಿರುತ್ತೆ ಎಂತೆಂಥ ಹುಡುಗರು ಏನೇನು ಅನಾಚಾರ ಮಾಡಿದ್ದಾರೆ.
ಹೌದು ಗುರುಜಿ. ಅದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಮಗ ಶ್ರೀರಾಮಚಂದ್ರನಂತವನು ಅಂತ ನೀವೇ ಅಂದ್ಕೊಳ್ಬೇಕು. ಹೌದು. ಹಾಗಾಗಿ ಯಾವುದೋ ಒಂದು ಗಳಿಗೆಯಲ್ಲಿ ಎಂಥ ಅಂದರೆ ಮರ ಆರೋಗ್ಯವಾಗಿದ್ದ ಮಾತ್ರಕ್ಕೆ ಹಣ್ಣುಗಳಿಗೆ ಹುಳ ಬೀಳಲ್ಲ ಅಂತೇನಿಲ್ಲ. ಕೆಲವೊಮ್ಮೆ ನಿಮ್ಮ ಮನೆತನ ಚೆನ್ನಾಗಿದ್ರು ಮನೆತನದಲ್ಲಿ ಹುಟ್ಟುವ ಕೆಲವೊಬ್ಬ ಮಕ್ಕಳಿಗೆ ಇಂಥ ದುರ್ಬುದ್ಧಿ ಆಗಾಗ ಬರುತ್ತೆ. ಹೌದು. ಹಾಗಾಗಿ ಅಲ್ಲಲ್ಲ ಅದನ್ನು ಸರಿ ಮಾಡಿಕೊಂಡಿದ್ದೀರಾ. ಮಗನ ಬಗ್ಗೆ ಹೆಮ್ಮೆ ಇದೆ, ಮಕ್ಕಳ ಬಗ್ಗೆ ಹೆಮ್ಮೆ ಇದೆ, ಹೆಂಡತಿಯ ಬಗ್ಗೆ ಹೆಮ್ಮೆ ಇದೆ, ಮತ್ತು ನೀವು ಜ್ಞಾನಕ್ಕೆ ದಾಸರಾಗಿ ಜ್ಞಾನವನ್ನು ಪಡ್ಕೊಳ್ಳೋ ದಾಸರ ಥರ ಓಡಾಡ್ತಿದ್ದೀರಿ. ಇದೇ ನಿಮ್ಮ ಪಾಲಿನ ನಿಜವಾದ ಶ್ರೀಮಂತಿಕೆ. ಇದನ್ನು ಮಾತ್ರ ನೀವು ತಗೊಂಡು ಹೋಗ್ತೀರಾ, ಬೇರೆ ಯಾರೂ ಬರಲ್ಲ ನಿಮ್ಮ ಜೊತೆ. ಊರನಾಗ ಯಾವ್ದಾರ ಒಂದ್ ಸಮಸ್ಯೆ ಆದ್ರೂ ಕರಿತಾರ್ರಿ ನಮ್ಮನ್ನ ಹೇಳಕ್ ಕರಿತಾರ್ರಿ, ಹೇಳ್ ಬರ್ರಿಯಪ್ಪ ಅಂತ. ನಾವ್ ಅದನ್ನು ಹೇಳಕ್ ಹೋಗ್ತೇವಿ. ಹಂಗಾಗಿ ನಮಗೆ ಅದೊಂದು ಮನುಷ್ಯನಾಗ ಉಳ್ಕೊಂಡ್ಬಿಟ್ಟು ಗುರುಜಿ, ನಾನ್ ಜನರಿಗೆ ಹೇಳಕ್ ಹೋಗ್ತಾನಿ ನಾನು ಹಿಂಗಾಗ್ಬಿಟ್ಟಲ್ಲ ಅಂತ ನನ್ ಮನುಷ್ಯನಿಗೆ ಅಂತ. ಖಂಡಿತ ಇಲ್ಲ. ಜನರು ನಿಮ್ಮನ್ನ ಯಾವ ದೊಡ್ಡವರು ಅನ್ನೋ ಭಾವನೆಯಲ್ಲಿ ಅಥವಾ ತಿಳಿದವರು ಅಥವಾ ಧರ್ಮವನ್ನು ತಿಳಿದು ಮಾತಾಡೋರು ಅನ್ನೋ ಭಾವನೆಯಲ್ಲಿ ಕರೀತಾರೆ. ಮತ್ತೆ ಆ ಧರ್ಮಕ್ಕೆ ನೀವೆಲ್ಲೂ ಕೂಡ ಕಿಂಚಿತ್ತು ದೋಷವಾಗುವ ಹಾಗೆ ಅಥವಾ ಆ ಧರ್ಮವನ್ನು ಕಾಲ್ ಕಸ ಮಾಡಿಕೊಂಡು ಘಟನೆ ಬದುಕಲ್ಲಿ ಇಲ್ಲವೇ ಇಲ್ಲ. ಮಗನ ಯಾವುದೋ ಒಂದು ತಪ್ಪು ಹೆಜ್ಜೆ ನಿಮ್ಮ ಇಡೀ ಧರ್ಮ ವ್ಯಕ್ತಿತ್ವವನ್ನು ಖಂಡಿತ ಹಾಳು ಮಾಡಲ್ಲ. ಹೌದು. ನಾನು ಯಾರಿಗೆ ಹೇಳಕ್ ಹೋದ್ರು ಗುರುಜಿ, ಒಬ್ಬರಿಗೆ ಒಂದು ನಯ ಪೈಸೆ ತಪ್ಪಾಗದ ರೀತಿ ಹೇಳ್ತಾನೆ ಗುರುಜಿ. ನಾನು ನೇರವಾಗಿ ಹೇಳ್ಬಿಡೋದು ಗುರುಜಿ. ಸತ್ಯ 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 ಸತ್ಯ. ಇದು ಹಿಂಗಾಕತ್ ನೋಡಪ್ಪ ಅಂತ ನೇರವಾಗಿ ಹೇಳ್ಬಿಡ್ತಾನೆ ಗುರುಜಿ ನಾನು. ಅದು ನಿಮ್ಮ ದೊಡ್ಡ ಗುಣ. ನೋಡಿ, ಬಹುಶಃ ಈಗ ನಾವು ನೋಡಿ ನಿಮಗಿಂತ ಚಿಕ್ಕವರು, ಗೊತ್ತಿಲ್ಲ, ಜ್ಞಾನದಲ್ಲಿ ಅನುಭವದಲ್ಲಿ ನೀವೆಲ್ಲ ದೊಡ್ಡವರು. ಬಟ್ ನಾವು ಇಲ್ಲಿ ಜನ ಏನು ಮಾತಾಡ್ತಾರೆ ಅವರಿಗೆ ನಾವು ತೀರ್ಪು ಕೊಡಬೇಕಾದ್ರೆ ಧರ್ಮವನ್ನಷ್ಟೇ ನಾವು ಅಳತೆಗೋಲಾಗಿ ಇಟ್ಕೊಳ್ಬೇಕು. ಅವ್ರು ನನ್ನನ್ನು ಹೊಗಳುದ್ರು ಮಾತ್ರಕ್ಕೆ ನಾನು ಅವರ ತಪ್ಪುಗಳನ್ನು ಕ್ಷಮಿಸೋಕೆ ಅಥವಾ ಅವರ ತಪ್ಪುಗಳನ್ನು ಸರಿ ಅನ್ನೋದಕ್ಕೆ ನಾನು ತಯಾರಿಲ್ಲ. ಹಾಗಾಗಿ ಅದು ನಿಷ್ಠೂರ ಮಾಡಿಕೊಳ್ಳೋದು ಅಂತ ಅಲ್ಲ, ಬಟ್ ಸತ್ಯವನ್ನೇ ಹೇಳಿ ಅಥವಾ ಅದು ತಪ್ಪು ಅಂತ ಹೇಳಿ ಅದನ್ನು ಪ್ರಿಯವಾಗಿ ಹೇಳಿ ಅಷ್ಟೇ. ನಿಮ್ಮ ಮಗನಿಗೆ ಆ ಹೆಣ್ಮಗಳು ಬಂದು ನಿಮ್ಮ ಮಗ ಹಿಂಗೆ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ತಪ್ಪು, ನನಗೆ ಅವನ ತಮ್ಮನ ಸಮಾನ, ದಯವಿಟ್ಟು ಬುದ್ಧಿ ಹೇಳಿ ನಿಮ್ಮ ಮಗನಿಗೆ ಅಂತ ಹೇಳಿದಾಗ ಆ ಮಗನದು ತಪ್ಪು ಅಂತ ಗೊತ್ತಾಯಿತು. ಬಟ್ ಅದನ್ನು ಎಷ್ಟು ಪ್ರಿಯವಾಗಿ ಹೇಳಿದ್ರಿ. ಅದು ಅದಕ್ಕೆ ದೊಡ್ಡವರು ಹೇಳ್ತಾರೆ, ಸತ್ಯವನ್ನೇ ಹೇಳು ಆದರೆ ನೋವಾಗುವಂತೆ ಹೇಳಬೇಡ ಅಂತ. ಹಾಗಾಗಿ ನಿಮ್ಮ ಮಗನ ವಿಚಾರದಲ್ಲಿ ನೀವು ಗೌರವಾನ್ವಿತವಾಗಿ ನಡ್ಕೊಂಡಿದ್ದೀರಿ. ತಪ್ಪನ್ನು, ಯಾಕಂದರೆ ಅವನು ತಪ್ಪು ಮಾತ್ರ ಮಾಡಿದ್ದಾನ, ನೀವು ಮಾಡಿಲ್ವಾ? ನಮ್ಮ ಬಾಲ್ಯದಿಂದ ತಗೊಂಡ್ರೆ ನಮ್ಮನ್ನು ಯಾರೋ ಕ್ಷಮಿಸಿರೋದಕ್ಕೆ ನಾವು ಇಲ್ಲಿವರೆಗೂ ಬಂದಿದ್ದೀವಲ್ವಾ? ಹಾಗೆ ಕ್ಷಮೆ ಅದು ಮಗ ಆದರೂ, ಹೆಂಡತಿ ಆದರೂ, ಮಕ್ಕಳಾದರೂ, ಹೊರಗಿನ ನ್ಯಾಯದ ತೀರ್ಪು ಕೊಡೋ ಸಮಯದಲ್ಲಿ ಸಾರ್ವಜನಿಕರಾದರೂ ಕೂಡ ಕ್ಷಮೆ ಅದು ಧರ್ಮ. ಆದರೆ ಇಲ್ಲಿ ನಿಮ್ಮ ಮಗನ ಈ ಒಂದು ವಿಚಾರ ನಿಮ್ಮನ್ನು ಜೀವನ ಪೂರ್ತಿ ಕೊರಗೋ ಥರ ಮಾಡಬಾರ್ದು. ಅದು ಆ ಮಟ್ಟಿನ ದೊಡ್ಡ ಕಳಂಕವೇನಲ್ಲ, ಸಹಜವಾಗಿ ಯೌವನದಲ್ಲಿ ಮಾಡುವಂತಹ ಎಡವಟ್ಟುಗಳು. ಆದರೆ ಅದರಿಂದ ಯಾರ ಬದುಕನ್ನು, ಯಾರ ಜೀವನವನ್ನು ಹಾಳು ಮಾಡಿಲ್ಲ. ನಾನೊಬ್ಬ ತಂದೆಯಾಗಿ ಅಂಥದ್ದೊಂದು ಗೊತ್ತಾದಾಗ ನಾನು ಧರ್ಮವಾಗಿ ನಡ್ಕೊಂಡಿದ್ದೀನಿ, ಹಾಗಾಗಿ ನಾನು ವ್ಯಥೆ ಪಡೋ ಅಗತ್ಯತೆ ಇಲ್ಲ ಅಂದುಕೊಂಡು ನಿಮಗೆ ನೀವೇ ಇದು ಧರ್ಮವನ್ನು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಕಳಂಕ, ಅಯ್ಯೋ ನಾವು ಹಂಗೆ ಮಾಡಿಬಿಟ್ಟಿದ್ದ ಕಳೆದ ಹಿಂದೆ 7 ವರ್ಷದ ಹಿಂದೆ ಆಗಿರೋದು ಇವತ್ತಿಗೂ ನಿಮ್ಮ ಮನಸ್ಸಲ್ಲಿ ಕೊರಿತಾ ಇದೆ ಅಂದರೆ ಅದು ನೀವೆಷ್ಟು ತಾಯಿ ಹೆಣ್ಗರುಳು ಅಂತ ಅದು ಅರ್ಥ ಮಾಡಿಸುತ್ತೆ ಅಷ್ಟೇ. ಎಲ್ಲರ ಮಕ್ಕಳು ಒಂದಲ್ಲ ಗುರುಜಿ, ನಮ್ಮ ಮಕ್ಕಳು ನಮಗೆ ಹೆಣ್ಮಕ್ಳಿಗೆ ಆದ್ರೆ ಎಷ್ಟು ನೋವಾಗತ್ತೆ ಗುರುಜಿ. ದಿಸ ಸರ್, ಅಂದರೆ ನಿಜ ಅಂದರೆ ದಿಸ ಒಂದೊಂದು ಹೆಣ್ಮಗಳಿಗೆ ಜೀವನ ಹಾಳು ಮಾಡಿಕೊಂಡು, ಒಂದೊಂದು ಹೆಣ್ಮಗಳಿಗೆ ಜೀವನವನ್ನು ತೊಂದರೆ ಕೊಟ್ಟುಕೊಂಡು, ಹೆಣ್ಮಕ್ಳು ಬದುಕಲ್ಲಿ ಆಟ ಆಡಿಕೊಂಡು ದಿಸ ಒಬ್ಬೊಬ್ಬರಂತೆ ಬದುಕ್ತಾ ಇರೋ ಎಷ್ಟೋ ಜನ ಪಶ್ಚಾತ್ತಾಪ ಇಲ್ದಂಗೆ ಬದುಕ್ತಿದ್ದಾರೆ. ಅಂಥದ್ರಲ್ಲಿ ಹಿಂದೆ ತಮ್ಮ ಮಗ ಮಾಡಿದ 10-11 ವರ್ಷದ ಹಿಂದೆ ಮಾಡಿದ ಒಂದು ಚಿಕ್ಕ ಎಡವಟ್ಟಿನಿಂದ ತಂದೆ ಇಷ್ಟು ನರಳುತ್ತಾರೆ ಅಥವಾ ಸ್ವಲ್ಪ ಪಾಪ ದುಃಖ ಪಡ್ತಾರೆ ಅಂದರೆ ಅದು ಆ ಮನೆಯ ಸಂಸ್ಕಾರವನ್ನು ತಿಳಿಸುತ್ತೆ. ಹಾಗಾಗಿ ಆ ಸಂಸ್ಕಾರವೇ ನಿಮ್ಮನ್ನು ಕಾಪಾಡುತ್ತೆ. ನಿಮಗೆ ಒಳ್ಳೆಯದಾಗಲಿ. ನೋಡಿ, ಭಾಳ ದೊಡ್ಡ ಮನಸ್ಸು ನಿಮ್ಮದು. ಯಾಕಂದರೆ ಈ ಕಾರ್ಯಕ್ರಮವನ್ನು ನೀವು ಎಷ್ಟು ದೊಡ್ಡ ಸ್ಥಾನ ಕೊಟ್ಟಿದ್ದೀರಿ ನಿಮ್ಮ ಹೃದಯದಲ್ಲಿ, ಅದು ನಿಮ್ಮ ದೊಡ್ಡ ಗುಣ. ಕಾರ್ಯಕ್ರಮವನ್ನು ಕೇಳ್ತಾ ನಿಜವಾದ ಜ್ಞಾನ, ನಿಜವಾದ ಅಧ್ಯಾತ್ಮಕ್ಕೆ ನೀವು ಹತ್ತಿರವಾಗ್ತಿದ್ದೀರಿ. ಆ ಭಗವಂತ ನಿಮ್ಮನ್ನು ಆಯಸ್ಸ, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ. ನಿಮ್ಮ ಮಗ ನಿಮ್ಮ ಇಚ್ಛೆಯಂತೆ ಅವನು ಏನು ದುಡಿತಾನೆ, ಏನು ಜಾಬ್, ಏನು ಅಧಿಕಾರವನ್ನು ತಗೊಳ್ತಾನೆ ಅದು ಮುಖ್ಯ ಇರಬಹುದು. ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇರೋ ಮನೆತನದ ಗೌರವವನ್ನು ಹಾಳು ಮಾಡದೆ ಸಜ್ಜನ ದಾರಿಯಲ್ಲಿ ನಡೆದರೆ ಅದೇ ಬಹಳ ದೊಡ್ಡ ಸಿರಿವಂತಿಕೆ. ಮನೆಯ ಸಂತಾನಗಳು
ಧರ್ಮ ಮಾರ್ಗವನ್ನು ಬಿಟ್ಟು ಇಂದ್ರಿಯ ಸುಖಕ್ಕೋಸ್ಕರ ಅಧರ್ಮದ ಹಾದಿ ಹಿಡಿದು ಬಿಟ್ಟರೆ ನಿಮಗೆ ಕೋಟಿ ಸಂಪಾದನೆ ಆಗ್ತಿದ್ರು ಕೂಡ ಆ ಕೋಟಿ ಹಣ ನಿಮಗೆ ನೆಮ್ಮದಿ ಕೊಡೋದಿಲ್ಲ. ನೀವು 4 ಜನಕ್ಕೆ ಹೋಗಿ ಬುದ್ಧಿ ಹೇಳ್ತೀರಾ, ನ್ಯಾಯ ಹೇಳ್ತೀರಾ, ಆದರೆ ಮನೆಯ ಮಕ್ಕಳು ಒಂಚೂರು ಯಾಕೋ ತಪ್ಪು ದಾರಿ ಹಿಡಿದು ಬಿಟ್ಟರು ಅಂದಾಗ ಆ ಜನರ ಮುಂದೆ ಅವ್ರ ಪಾಪ ಜನರು ಬಂದು ನಿಮ್ಮನ್ನೇನು ಕೇಳಿರಲ್ಲ, ಆದರೆ ಅವ್ರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ. ಹೌದು ಗುರುಜಿ, ಯಾರು ಕೇಳಿಲ್ಲ ಗುರುಜಿ, ಆದ್ರೆ ನನ್ನ ಮಹಾತ್ಮ ಹಂಗಂತ ಗುರುಜಿ, ಹೆಂಗ ಆತಲ್ಲಿದು ಅಂತ. ಸತ್ಯ, ಆತ್ಮಸಾಕ್ಷಿ ಅಂತ ಕರೀತಾರೆ ಅದನ್ನ. ನಿಜವಾಗ್ಲೂ ಆತ್ಮಸಾಕ್ಷಿ ಇದ್ರೆ ಹಿಂಗ ಅನ್ಸುತ್ತೆ. ಆದರೆ ಆತ್ಮಸಾಕ್ಷಿಗೆ ನಿಮ್ಮ ಬುದ್ಧಿಯಿಂದ ಉತ್ತರ ಕೊಡಿ. ನನ್ನ ಮಗನ ತಪ್ಪು ಕಂಡಾಗ ನಾನು ಅದನ್ನು ಬಹಳ ಧರ್ಮವಾಗಿಯೇ ನಿಭಾಯಿಸಿದ್ದೀನಿ ಮತ್ತು ಯಾರಿಗೂ ಇಲ್ಲಿ ತೊಂದರೆ ಆಗಲಿಕ್ಕೆ ಬಿಟ್ಟಿಲ್ಲ. ಹಾಗಾಗಿ ನಾನು ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುವ ಅಗತ್ಯತೆ ಇಲ್ಲ. ಇದೇ ಧರ್ಮ. ಹಾಗಾಗಿ ಮಗನಿಗೆ ತಲೆ ಸವರಿ ಅವನನ್ನು ಧರ್ಮದ ಕಡೆ ನೂಕಿ ಹಳೆಯದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಶುಭವಾಗಲಿ. ನಿಮ್ಮ ವ್ಯವಹಾರ, ನಿಮ್ಮ ಕೆಲಸಗಳು ಎಲ್ಲವೂ ಸಾಂಗವಾಗಿ ಯಶಸ್ವಿಯಾಗಲಿ. ಭಗವಂತ ಆಯಸ್ ಆರೋಗ್ಯ ಕೊಟ್ಟು ಇನ್ನೂ 4-6 ವರ್ಷ 16 ವರ್ಷ ಮಗನ ಏಳಿಗೆಯನ್ನು ನೋಡುವಂತಾಗಲಿ. ದೇವ್ರು ನಿಮ್ಮನ್ನು ಕಾಪಾಡಲಿ. ಏನಾದರೂ ಹೇಳ್ತೀರಾ ಕಡೆಯದಾಗಿ? ಧನ್ಯವಾದ ಗುರುಜಿ. ನಿಮ್ಮಿಂದ ನಿಮ್ಮ ರೂಪನ ನಾನು ಕಂಡು ನನ್ನ ಜೀವನದಾಗ ಕಂಡ್ಕೊಂಡ್ಬಿಟ್ಟನ್ ಗುರುಜಿ. ನಿಮ್ಮ ನಡೆ ನುಡಿ ಕೇಳಿ 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 ನನ್ನ ಜೀವನನ ಅರ್ಧ ಭಾಗ ನಿಮ್ ಕಡೆ ವಾಲಿಬಿಟ್ಟದ್ ಗುರುಜಿ ನಮ್ದೀಗ. ನಿಮ್ಮ ಮಾತು ಭಾಳ ಮನಸ್ಸು ಪ್ರಸನ್ನವಾಯಿತು. ಅದು ನಿಮ್ಮ ದೊಡ್ಡ ಗುಣ. ನಿಮಗೆ ಶುಭವಾಗಲಿ, ನಿಮ್ಮ ಹೆಣ್ಮಕ್ಳಿಗೆ ಶುಭವಾಗಲಿ, ಹಾಗೂ ನಿಮ್ಮ ಶ್ರೀಮತಿಯವರನ್ನು ಕೇಳಿದೆ ಅಂತೇಳಿ ದೇವರು ಒಳ್ಳೇದು ಮಾಡಲಿ, ನಿಮಗೆ ಶುಭವಾಗಲಿ. ನೋಡಿ, ಮಹಾನುಭಾವರು ಅವರೆಷ್ಟು ಚೆನ್ನಾಗಿ ತಮ್ಮ ಮಗನ ತಪ್ಪು ಕಂಡಾಗ ಅದನ್ನು ತನ್ನ ಮಗ ಅನ್ನೋ ಮಮಕಾರವನ್ನು ಸ್ವಲ್ಪ ಬದಿಗಿಟ್ಟು ಇನ್ನೊಂದು ಹೆಣ್ಣುಮಗಳಿಗೆ ಅದರಿಂದ ತೊಂದರೆ ಆಗಬಾರ್ದು ಅನ್ನೋ ಧರ್ಮ ಬುದ್ಧಿಯನ್ನು ತೋರಿದ್ರು. ನಿಜವಾಗ್ಲೂ ಇದೇ ಧರ್ಮ ಆಗಿದೆ. ಏನೇನೋ ಓದ್ಕೊಳ್ಳೋದು, ವೇದ ಪಾರಂಗತರಾಗೋದು ಅಥವಾ ಎಲ್ಲವನ್ನು ಓದಿಕೊಂಡಿದ್ದೀನಿ ಎನ್ನುವುದು ಧರ್ಮವಲ್ಲ, ಅದು ಜ್ಞಾನವಲ್ಲ. ನನಗೆ ಯಾವುದು ನೋವೋ, ನನಗೆ ಯಾವುದು ಇಷ್ಟವಿಲ್ಲವೋ, ಅಥವಾ ನನಗೆ ಯಾವುದು ನೋವು ಕೊಡುತ್ತೋ ಅದು ಇನ್ನೊಬ್ಬರಿಗೂ ನೋವು ಕೊಡುತ್ತೆ ಅನ್ನೋ ಸಾಮಾನ್ಯ ತಿಳುವಳಿಕೆ ಬಂದರೆ ಅದೇ ಧರ್ಮ ಬುದ್ಧಿ. ನನಗೆ ಕಪಾಳಕ್ಕೆ ಹೊಡೆದ್ರೆ ನನಗೆ ನೋವಾಗುತ್ತೆ ಅನ್ನೋದಾದರೆ ನಾನು ಇನ್ನೊಬ್ರಿಗೆ ಹೊಡೆದ್ರು ಅವ್ರಿಗೂ ನೋವಾಗುತ್ತೆ ಅಂತ ಅರ್ಥ ಮಾಡಿಕೊಂಡ್ರೆ ಅದು ಧರ್ಮ. ನನಗಾದರೆ ಅದು ನೋವು, ಇನ್ನೊಬ್ರಿಗಾದರೆ ಅದು ನಾಟಕ ಅಂದುಕೊಂಡ್ರೆ ಅವ್ರು ಎಷ್ಟು ಓದಿದ್ರೇನು ಬಿಟ್ರೇನು. ಹಾಗಾಗಿ ನಾವು ಇಂತಹ ಪರಿಸ್ಥಿತಿಗಳಲ್ಲಿ ಧರ್ಮವನ್ನು ಪರಿಪಾಲನೆ ಮಾಡುವುದು ಬಹಳ ಮುಖ್ಯವಾಗುತ್ತೆ. ಇರಲಿ, ಭಾಳ ಸಂತೋಷ, ಖುಷಿಯಾಯಿತು ಇವರು ಮಾತು ಕೇಳಿ. ಮುಸ್ಲಿಮ್ ಅನ್ನೋ ಕಾರಣಕ್ಕೆ ನಾನು ಇದನ್ನು ಬಹಳ ವಿಶೇಷ ಅಂತ ಏನು ಹೇಳಲ್ಲ. ಇಲ್ಲಿ ನಾನು ಅಷ್ಟೇ ಯಾವಾಗಲೂ ಆ ಪ್ರಜ್ಞೆಯನ್ನು ಜಾಗೃತವಾಗಿರಿಸಿಕೊಳ್ತೀನಿ. ನಮ್ಮ ಮಾತುಗಳು ಅಥವಾ ವೈಯಕ್ತಿಕವಾಗಿ ನನ್ನ ಜೀವಿತಾವಧಿಯಲ್ಲಿ ನಾನು ಆಡೋ ಪ್ರತಿಯೊಂದು ಮಾತುಗಳು ಕೂಡ ಲೋಕದ ಎಲ್ಲ ರೀತಿಯ, ಎಲ್ಲ ವರ್ಗದ, ಎಲ್ಲ ಧರ್ಮದ ಜನರ ಹಿತಕ್ಕೋಸ್ಕರವೇ ಹೊರತು ಇಲ್ಲಿ ಬೇರೆ ಯಾವ ಸ್ವಾರ್ಥವೂ ಇಲ್ಲ. ಭಗವಂತ ವಾಸುದೇವ ಕೃಷ್ಣನ ಒಟ್ಟಾರೆ ಜೀವನದ ಸಂದೇಶವೇ ಆಗಿದೆ. ಇಲ್ಲಿ ಜಾತಿ, ಧರ್ಮ, ಮನುಷ್ಯನ ಒಂದಷ್ಟು ಊಹೆ ಅಥವಾ ಮನುಷ್ಯ ಮಾಡಿಕೊಂಡಿರೋ ಒಂದಷ್ಟು ಎಡವಟ್ಟುಗಳನ್ನು ನಾವು ಸ್ವಲ್ಪ ದಾಟಿ ವಿಶಾಲವಾದ ಪ್ರಪಂಚಕ್ಕೆ ಕಾಲಿಡಬೇಕು. ಅವಶ್ಯವಾಗಿ ಸನಾತನ ಧರ್ಮ ಅಂಥದ್ದೊಂದು ಶ್ರೇಷ್ಠವಾದ ಧರ್ಮಬುದ್ಧಿಯನ್ನೇ ನಮಗೆ ಹೇಳಿಕೊಟ್ಟಿದೆ. ಧರ್ಮದ ಹೋರಾಟ ಅಂದರೆ ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ಲೋಕಕ್ಕೆ ಹಿತವಾಗುವ ಹಾಗೆ ಹೇಳಬೇಕೆ ಹೊರತು ಇನ್ನೊಂದು ಧರ್ಮವನ್ನು ಬೈತಾ ಕೂರೋದು ಧರ್ಮದ ಹೋರಾಟ ಆಗಲಿಕ್ಕಿಲ್ಲ. ಇರಲಿ, ಎಲ್ಲರಿಗೂ ಅವರವ್ರದ್ದೇ ಒಂದು ರೀತಿಯಲ್ಲಿ ಅವರವ್ರದ್ದೇ ಅಭಿಪ್ರಾಯಗಳು ಸರಿ ಇರ್ತವೆ. ವೇದವನ್ನು ಓದಿದರೆ ಜ್ಞಾನವಲ್ಲ, ಇನ್ನೊಬ್ಬರ ವೇದನೆಯನ್ನು ತಿಳಿದುಕೊಂಡಾಗ ಅದು ಬಹಳ ಮಹಾತ್ಮನ ಲಕ್ಷಣವಾಗುತ್ತೆ ಅಂತ ಗುರುಗಳು ಹೇಳಿದ ಮಾತು. ವೇದವನ್ನು ಓದಿದವನು ಮಾತ್ರ ದೊಡ್ಡವನಲ್ಲ, ಜನರ ವೇದನೆಯನ್ನು ಅರಿತವನು ದೊಡ್ಡವನು ಅಂತ. ಒಬ್ಬ ರಾಜಕಾರಣಿಗೆ ಆ ದೊಡ್ಡವನಾಗುವ ಅವಕಾಶ ಇದೆ, ಯಾಕಂದರೆ ಅವನೊಬ್ಬ
ಸರ್ಕಾರಿ ಅಥವಾ ಅಧಿಕಾರದಲ್ಲಿರೋ ಒಬ್ಬ ರಾಜಕಾರಣಿಯಾಗಿ ಜನರ ದುಃಖವನ್ನು ಅರಿತು ಬದುಕಿದ್ರೆ ರಾಜಕಾರಣಿಯನ್ನಲ್ಲ, ಆತನನ್ನು ಮಹಾತ್ಮ ಅಂತಾರೆ. ಅದು ರಾಜಕಾರಣಿಗಳು ಎಲೆಕ್ಷನ್ ಮುಗಿಯೋವರೆಗೂ ಮಾತ್ರ ಜನರ ವೇದನೆಯನ್ನು ಅರ್ಥ ಮಾಡ್ಕೊಳ್ತಾರೆ, ಲಿಸ್ಟ್ ಮಾಡ್ಕೊಳ್ತಾರೆ. ಎಲೆಕ್ಷನ್ ಆಗಿ ವೋಟಿಂಗ್ ಆಗಿ ರಿಸಲ್ಟ್ ಬಂದ ಮೇಲೆ ಜನರನ್ನು ಮರೆತೇ ಬಿಡ್ತಾರೆ. ಇರಲಿ, ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ನೋಡಿ, 52-53 ವರ್ಷ ಜ್ಞಾನದ ಕಡೆ, ಧರ್ಮದ ಕಡೆ ಎಷ್ಟು ಒಲವಿದೆ ಇವರಿಗೆ. ಭಗವಂತ ಇವ್ರಿಗೆ ಒಳ್ಳೇದು ಮಾಡಲಿ, ಶುಭವಾಗಲಿ.